ಮಾತ್ರವೇ ಬಿಡತಕ್ಕದ್ದೆಂದು ವೇದಾಂತಿಗಳ ಅಭಿಪ್ರಾಯವಲ್ಲ. ಹಾ ಸಾಮಾನ್ಯವಾಗಿ ನಾವು ತರ್ಕವೆಂದು ಕರೆಯುವುದು ಎಚ್ಚರದ ಅವಸ್ಥೆಯಲ್ಲಿ ನಮಗೆ ಕಾಣಬರುವ ಪ್ರಮೇಯ ವಸ್ತುಗಳಿಗೆ ಮಾತ್ರ ಹತ್ತತಕ್ಕದ್ದಾಗಿರುತ್ತದೆ. ಹತ್ತತಕ್ಕದ್ದಾಗಿರಲ್ಲ, ಹತ್ತೋದು ಅಂದ್ರೆ ಮನಸ್ಸಿಗೆ ಹತ್ತೋದು ಅಂದ್ರೆ ಮನಸ್ಸಿಗೆ ಹಿಡಿಯೋದು, ಅರ್ಥವಾಗೋದು. ಆ ಅವಸ್ಥೆಯಲ್ಲಿ ಇಂದ್ರಿಯಗಳಿಂದ ಹೊರಗಿನ ವಿಷಯಗಳನ್ನೂ ಮನಸ್ಸಿನಿಂದ ಆ ವಿಷಯಗಳ ನಿಶ್ಚಯವನ್ನೂ ಒಳಗಿನ ಸುಖಾದಿಗಳನ್ನು ನಾವು ಅರಿಯುತ್ತೇವೆ. ಆದರೆ ಈ ಒಳಗಿನ ಮನಃಪ್ರಪಂಚ ಮತ್ತು ಹೊರಗಿನ ಇಂದ್ರಿಯ ವೇದ್ಯವಾದ ಪ್ರಪಂಚ ಇವೆರಡರ ಯೋಗ್ಯತೆಯನ್ನು ನಿರ್ಣಯಿಸುವ ಅನುಭವವನ್ನು ಕೊಡುವುದು ಯಾವುದೋ ಅದೇ ನಮ್ಮಗಳ ಸಾಕ್ಷಿಯಾಗಿರುತ್ತದೆ. ಅದು ಯಾವ ಪ್ರಮಾಣಕ್ಕೂ ವಿಷಯವಲ್ಲ. ಪ್ರಮಾಣ, ಪ್ರಮೇಯ, ಪ್ರಮಾತೃ ಎಂಬ ತ್ರಿಪುಟಿಯನ್ನು ಬೆಳಗುವ ಚೈತನ್ಯವಾಗಿರುತ್ತದೆ. ಇದೆ ಆತ್ಮಸ್ವರೂಪ, ಇದೆ ಇದು ನಿಧಿಧ್ಯಾಸನ ಮಾಡೋ ಕ್ರಮ. ನಮ್ಮ ಸ್ವರೂಪ ಪ್ರಮಾತೃ, ಪ್ರಮಾಣ, ಪ್ರಮೇಯವನ್ನು ಮೀರಿ ಆ ತ್ರಿಪುಟಿಯನ್ನೇ ಬೆಳಗುತ್ತಿದೆ. ನಾನು ಅನ್ನೋದು ಆಬ್ಜೆಕ್ಟ್ ಆಗಿದೆ. ನಾನು ಅನ್ನೋದಕ್ಕೆ ಇನ್ಸ್ಟ್ರೂಮೆಂಟ್ ಆಗಿರುವ ಆರ್ಗನ್, ಇಂದ್ರಿಯಗಳು ಆ ಚೈತನ್ಯ ಗೊತ್ತಾಗ್ತಿದೆ. ಆ ಆರ್ಗನ್ ವಿಷಯವಾಗಿರುವ ಆಬ್ಜೆಕ್ಟ್ ಆಗಿರುವ ಶಬ್ದಾದಿಗಳು ಗೊತ್ತಾಗ್ತದೆ. ಈ ಮೂರನ್ನು ಒಂದು ಮುಷ್ಟಿ, ಮೂರು ನೆಲ್ಲಿಕಾಯಿ ಹಿಡ್ಕೊಂಡಾಗೇನೆ ಒಂದು ಚೈತನ್ಯ ಅಖಂಡವಾಗಿ ವಿಶ್ವವನ್ನೇ ಹಿಡ್ಕೊಂಡಿದೆ. ಪ್ರಮಾತೃ, ಪ್ರಮಾಣ, ಪ್ರಮೇಯವನ್ನೇ ಹಿಡ್ಕೊಂಡ್ಬಿಟ್ಟಿದೆ. ಆ ಚೈತನ್ಯವೇ ನಮ್ಮ ಸ್ವರೂಪ, ಅದೇ ನಾವು ಅಂತ ನಿಶ್ಚಯ ಮಾಡ್ಕೊಳ್ಳೋದೇ ಜ್ಞಾನ. ಅದೇ ಬ್ರಹ್ಮ ಸ್ವರೂಪ, ಅದೇ ಪರಮಾತ್ಮ ಸ್ವರೂಪ, ಅದೇ ದೇವರು, ಅದೇ ಈಶ್ವರ, ಅದೇ ಆತ್ಮ. ಏನೋ ಶಬ್ದ ಹೇಳಿ ಅದಕ್ಕೆ, ಇನ್ಯಾರೋ ಅಲ್ಲ ಭಗವಂತ ಅಂದ್ರೆ. ಯಾವ ಚೈತನ್ಯಕ್ಕೆ ಅಖಂಡವಾದ ಪ್ರಪಂಚವೇ ಒಮ್ಮೆಗೆ ಸೂರ್ಯ ಬೆಳಕುತ್ತಿರುವ ಹಾಗೇನೆ ಒಮ್ಮೆಗೆ ಎಲ್ಲವನ್ನೂ ಚೈತನ್ಯ ವಿಷಯ ಮಾಡ್ಕೊಂಡು ಹಿಡ್ಕೊಂಡಿದೆ. ಇದನ್ನು ತರ್ಕದಿಂದ ಅರಿಯುವುದಕ್ಕೆ ಆಗುವುದೇ ಇಲ್ಲ. ಅದ್ವಿಲ್ಲ. ಏಕೆಂದರೆ ತರ್ಕವೆಲ್ಲ ಮೇಲೆ ಹೇಳಿದ ಎರಡು ವಿಧವಾದ ಪ್ರಪಂಚದ ವಿಚಾರವನ್ನು ಮಾಡುವುದಾಗಿರುತ್ತದೆ. ಸಾಕ್ಷಿಯು ತಾನೇ ಸಿದ್ಧವಾಗಿದ್ದುಕೊಂಡು ಮಿಕ್ಕ ಅನಾತ್ಮವನ್ನು ಬೆಳಗುತ್ತಿರುವುದರಿಂದ ಅದನ್ನು ತಿಳಿಸುವುದಕ್ಕೆ ಯಾವ ಶ್ರುತಿಯಾಗಲಿ ತರ್ಕವಾಗಲಿ ಅವಶ್ಯವೇ ಇಲ್ಲ. ಶ್ರುತಿಯೂ ಬೇಕಿಲ್ಲ ಅಂತ ಹೇಳಿದ್ರೆ, ಆತ್ಮನ್ ತಿಳಿಸೋದಕ್ಕೆ ಶ್ರುತಿಯೂ ಬೇಕಿಲ್ಲ. ಶ್ರುತಿ ಮತ್ತೆ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಅನಾತ್ಮನ್ ಬಿಡಿಸತ್ತೆ ಹೊರತು ಆತ್ಮನ್ ತಿಳಿಸ್ಕೊಳಲ್ಲ. ಶ್ರುತಿಗೂ ಆತ್ಮನ್ ತಿಳಿಸ್ಕೊಳಕ್ ಆಗೋಲ್ಲ. ಶ್ರುತಿಗೂ ವಿಷಯವಾಗೋಲ್ಲ. ಆತ್ಮನ ಬಗ್ಗೆ ತಪ್ಪಲಿಕ್ಕೆ ಬಿಡಿಸುತ್ತೆ. ಮಿಸ್ಕನ್ಸೆಪ್ಷನ್ ಅಬೌಟ್ ಆತ್ಮನ ಇದೆಯಲ್ಲ, ಅದನ್ನ ಬಿಡಿಸತ್ತೆ ಹೊರತು ಡೈರೆಕ್ಟ್ ಆತ್ಮ ಇದು ಅಂತ ಪಾಯಿಂಟ್ ಔಟ್ ಮಾಡಿ ತೋರಿಸಲ್ಲ. ಆತ್ಮ ಅದಕ್ಕೆ ವಿಷಯವಾಗಲ್ಲ. ಅಚ್ಚರಿ ಪಾಯಿಂಟ್ ಔಟ್ ತಪ್ಪಲಿಕ್ಕೆ ಬಿಡಿಸುತ್ತೆ. ಆತ್ಮನ್ ನೇರವಾಗಿ ಇದು 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 ಕಾರಣ ಹಾಗೇನೆ ಇದು ಆತ್ಮ ಅಂತ ಹೀಗೆ ವಿಷಯಕ್ಕೆ ತೋರ್ಸೋಕ್ಕಾಗಲ್ಲ. ಶ್ರುತಿಯು ಆತ್ಮನ ಹೊರಗಿದೆ. ಶ್ರುತಿಯು ಆಬ್ಜೆಕ್ಟ್, ಶ್ರುತಿಯು ಇದು ಕಾರ್ಯ. ಗುರುಗಳೇ, ಆದ್ರೆ ಅದ್ವೈತ ಗೊತ್ತಿಲ್ಲದೆ ಇದ್ರೆ ಅರ್ಥ, ಈವನ್ ಅದು ತಿಳ್ಕೊಂಡ್ರು ಆಗಲ್ಲ ಅಂತ ಅಲ್ವಾ? ಮೇ ಬಿ ಯಾರಿಗಾದ್ರೂ ಸಮಾಧಿ ಬಂದ್ರೆ ಅದ್ವೈತ ನಾಲೆಜ್ ಇಲ್ದಿದ್ರೆ ಇಟ್ ಡಸಂಟ್ ರಿಯಲಿ ಹೆಲ್ಪ್ ಅಲ್ವಾ? ಮತ್ತೆ ಹೆಂಗೆ ನಿಜ ಆಗುತ್ತೆ? ವೇದ ಗೊತ್ತಿರ್ಲೇಬೇಕು. ಅದ್ವೈತ ಅನ್ನೋದು ನಮ್ಮ ಸ್ವರೂಪಕ್ಕೆ ಹೆಸರಮ್ಮ. ಅದ್ವೈತ ಅನ್ನೋದು ಏನೋ ಆಗಲಿಲ್ಲ. ಅದ್ವೈತದ ನೆಲುವಿನ ಮೇಲೆ ನಾವು ಏನ್ ಬೇಕಾದ್ರೂ ನಾವು ಅಪ್ರೂವ್ ಮಾಡ್ಬೋದು. ಅದ್ವೈತ ಗೊತ್ತಿದ್ದವನಿಗೆ ಶಾಸ್ತ್ರಾರ್ಥವಾಗಲಿ ಲೌಕಿಕವಾಗಲಿ ಎಲ್ಲೂ ತಪ್ಪೋದಿಲ್ಲ. ಅದ್ವೈತ ಅನ್ನೋದು ಆತ್ಮ ಸ್ವರೂಪಕ್ಕೆ ಹೆಸರು. ಅದ್ವೈತ ಅನ್ನೋದು ಇದಲ್ಲ, ಆತ್ಮ ಸ್ವರೂಪವೇ ಅದ್ವೈತ ಸ್ವರೂಪ. ಅವುಗಳಿಂದ ಅದನ್ನು ತಿಳಿಸುವುದು ಶಕ್ಯವೂ ಅಲ್ಲ. ಆದರೂ ಶ್ರುತಿಯು ಒಂದಾನೊಂದು ವಿಚಾರ ಸರಣಿಯನ್ನು ನಮ್ಮ ಲಕ್ಷ್ಯಕ್ಕೆ ತಂದು ಈ ಸಾಕ್ಷಿಯ ಅನುಭವವನ್ನು ನೆನಪು ಕೊಡುತ್ತದೆ. ಇದು ಮಾಡುತ್ತೆ ಶಾಸ್ತ್ರ. ನಾವು ಸ್ವಭಾವವಾಗಿ ಇಂದ್ರಿಯ ಪ್ರಪಂಚದ ಪರಿಶೀಲನೆಯಲ್ಲಿಯೇ ನಿರತರಾಗಿರುತ್ತೇವೆ. ಶ್ರುತಿಯು ಮಾನಸ ಪ್ರಪಂಚವೂ ಇಂದ್ರಿಯ ಪ್ರಪಂಚವೂ ಜಾಗ್ರನ್ಮಾತ್ರಕ್ಕೆ ಕಟ್ಟು ಬಿದ್ದಿರುವುದೆಂದು ತಿಳಿಸುವುದಕ್ಕಾಗಿ ಅವಸ್ಥಾತ್ರಯ ಪರೀಕ್ಷೆಯನ್ನು ಸ್ವೀಕರಿಸಿರುವುದು. ಆಗ ನಮಗೆ ಅವಸ್ಥಾತ್ರಯವೇ ನಮಗಿಂತ ಬೇರೆ ಎಂದೂ ಅವುಗಳಲ್ಲಿ ಕಂಡುಬರುವ ವಿಷಯಗಳು ಪ್ರಮಾಣ ವೇದ್ಯವಾಗಿಯೂ ತರ್ಕ ವಿಷಯವಾಗಿಯೂ ಇದ್ದರೂ ಈ ಒಟ್ಟನ್ನೇ ಬೆಳಗುತ್ತಿರುವ ನಮ್ಮ ಸಾಕ್ಷಿ ಚೈತನ್ಯವು ತಾನು ಸ್ವತಃ ಸಿದ್ಧವಾಗಿದ್ದುಕೊಂಡು ಪ್ರಮಾಣ ತರ್ಕಗಳ ಕ್ಷೇತ್ರವನ್ನೇ ಮೀರಿರುವುದೆಂದೂ ಪ್ರಮಾಣ ತರ್ಕಗಳೆರಡೂ ಅವಿದ್ಯಾ ಭೂಮಿಯಲ್ಲಿಯೇ ಇರುವವೆಂದೂ ಹೊಳೆಯುವುದು. ಇದೆ ಮಹಾಸೈನ್ಸ್ ಇದು. ಪ್ರಮಾಣವೂ ಮೀರಿದೆ, ತರ್ಕ ಮನಸ್ಸನ್ನು ಮಾಡೋದು, ಪ್ರಮಾಣ ಇಂದ್ರಿಯದಿಂದ ನಡೆಯೋದು. ಇದು ಈ ಎರಡನ್ನೂ ಬೆಳಗುತ್ತಿರುವ ಸಾಕ್ಷಿ ಸ್ವರೂಪ ಈ ಎರಡಕ್ಕೂ ಅತೀತವಾಗಿದೆ, ಮಿಗಿಲಾಗಿದೆ, ಬಿಯಾಂಡ್ ಆಗಿದೆ.
ಇದರಿಂದ ಪ್ರೂವ್ ಮಾಡಕ್ಕಾಗಲ್ಲ. ಪ್ರಮಾಣದಿಂದ ಆತ್ಮ ಪ್ರೂವ್ ಮಾಡಕ್ಕಾಗಲ್ಲ, ತರ್ಕನ್ ಮಾಡಕ್ಕಾಗಲ್ಲ. ಪ್ರಮಾಣ ಅಥವಾ ತರ್ಕ ಏನ್ ಮಾಡುತ್ತೆ ಅಂದ್ರೆ ಆತ್ಮನ ಬಗ್ಗೆ ಆರೋಪಿತವಾಗಿರೋ ತಪ್ಪಂಶವನ್ನು ಬಿಡಿಸುವ ಅಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ. ಇದು ಬಿಟ್ಕೋ, ಇದು ನೀನಲ್ಲ ಅಂತ ಯುಕ್ತಿ ಕೊಟ್ಟು, ಯುಕ್ತಿ ದೃಷ್ಟಾಂತ ಅನುಭವಗಳ ಮೂಲಕವಾಗಿ ಅನಾತ್ಮವನ್ನು ಬಿಡಿಸೋ ಕೆಲಸ ಮಾಡಿಸುತ್ತೆ ಹೊರತು ಆತ್ಮನನ್ನು ವಿಷೀಕರಿಸಿ ತಿಳಿಸ್ಕೊಡೋ ಕೆಲಸ ಮಾಡೋದಿಲ್ಲ ಪ್ರಮಾಣ ತರ್ಕ. ಹೀಗೆ ನಮ್ಮ ಆತ್ಮನ ಧರ್ಮವಲ್ಲದ್ದನ್ನು ತೆಗೆದುಹಾಕುವುದರಿಂದ ಶ್ರುತಿಯು ಈ ವಿಷಯದಲ್ಲಿ ಪ್ರಮಾಣವೆನಿಸಿರುತ್ತದೆ. ಈ ಶ್ರುತಿಬೋಧೆಯನ್ನು ತಿಳಿದುಕೊಳ್ಳುವುದಕ್ಕೆ ಅನುಕೂಲವಾಗಿರುವ ತರ್ಕವು ಶ್ರುತಿಸಮ್ಮತ ತರ್ಕವೆನಿಸುತ್ತದೆ. ಆದ್ದರಿಂದ ವೇದಾಂತಿಗಳು ತರ್ಕವನ್ನುಪಯೋಗಿಸಿದರೂ ಸ್ವತಃಸಿದ್ಧವಾದ ಅಪರೋಕ್ಷವಾದ ಶುದ್ಧ ಚೈತನ್ಯ ರೂಪವಾದ ನಮ್ಮ ಆತ್ಮನನ್ನೇ ನೆನಪು ಕೊಡುವುದಕ್ಕೆ ಬೇಕಾದ ತರ್ಕವನ್ನು ಉಪಯೋಗಿಸುವುದರಿಂದ ಅವರ ತರ್ಕವು ಲೌಕಿಕ ತರ್ಕದಂತೆ ಪರೋಕ್ಷ ವಿಷಯವಲ್ಲ, ಅಪ್ರತಿಷ್ಠಿತವಲ್ಲ. ಅಪ್ರತಿಷ್ಠಿತವಲ್ಲ ಅಂದ್ರೆ ನೆಲೆ ನಿಲ್ದೇ ಇರೋದಲ್ಲ ಅಂತ. ಅಪ್ರತಿಷ್ಠಿತ ಅಂದ್ರೆ ನೆಲೆ ನಿಲ್ದೇ ಇರೋದು, ಯಾವುದಕ್ಕೆ ಒಂದು ಬೇಸಿಸ್ ಇಲ್ವೋ, ಒಂದು ಇದಿಲ್ವೋ, ಅದು ಅಪ್ರತಿಷ್ಠಿತ. ಅದು ಇದು ಸ್ಥಿರವಾಗಿ ನೆಲೆ ನಿಂತ ತರ್ಕ. ಇದು ಅಪ್ರತಿಷ್ಠಿತ, ನೆಲೆ ನಿಲ್ಲದೇ ಇರೋ ತರ್ಕ ಅಲ್ಲ, ಪ್ರತಿಷ್ಠಿತವಾದ ತರ್ಕ. ಚೆನ್ನಾಗಿ ಊರ್ಕೊಂಡ ಗಟ್ಟಿಯಾದಂತಹ ಅನುಭವದ ಬೇಸಿಕ್ ಮೇಲೆ ನಡೆಯುವಂತಹ ತರ್ಕ ಇದು. ಅದರಿಂದ ಪರಮಾನಂದ ವಾಪ್ತಿ ಎಂಬ ಪರಮ ಪುರುಷಾರ್ಥವೂ ಉಂಟು. ಪ್ರಮಾಣಗಳಿಗೆ ತಮ್ಮ ವಿಷಯವನ್ನು ಹೊಸದಾಗಿ ಉಂಟು ಮಾಡುವ ಶಕ್ತಿ ಇಲ್ಲ, ಇರುವುದನ್ನು ಇದ್ದಂತೆ ತಿಳಿಸುವ ಶಕ್ತಿ ಇದೆ. ಇದರಂತೆ ಶ್ರುತಿಯು ಆತ್ಮನನ್ನು ತಿಳಿಸುವುದೇ ಹೊರತು ಉಂಟು ಮಾಡುವುದಿಲ್ಲ. ಅಷ್ಟೇ. ಆತ್ಮನ ತಿಳಿಸೋದು ಅಂದ್ರೆ ಅದು ಅನಾತ್ಮ ತೆಗೆದುಹಾಕಬೇಕು, ತಿಳಿಸಿದಂಗೆ ಮಾಡುತ್ತೆ. ತಿಳಿಸೋದು ಅನ್ನೋದು ಗೌಣವೇ, ಇದನ್ನು ತಿಳಿಸೋದಿಲ್ಲ, ಉಂಟು ಮಾಡೋದ. ಈ ಶ್ರುತಿಯು ಹೇಳುವ ತರ್ಕ ಸರಣಿಯಿಂದ ಸಿದ್ಧವಾಗುವ ಆತ್ಮರೂಪವು ಮುಂದೆ ಎಂದಾದರೂ ಬೇರೆ ತರ್ಕದಿಂದ ಬಾಧಿತವಾಗಬಹುದೆಂಬ ದೋಷವೂ ಇಲ್ಲಿಲ್ಲ. ಲೌಕಿಕವಾದ ಎಷ್ಟೋ ಮುಂಚೆ 64 ಮೂಲಭೂತ ವಸ್ತು ಅಂತಿದ್ರು, ಈಗ 108 ಮೂಲಭೂತ ವಸ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸೂರ್ಯನಲ್ಲಿ ಯಾರೋ ಒಬ್ರು ಎಷ್ಟೋ ಹೀಲಿಯಂ ಇದೆ, ಮುಂದೆ ಮುಗಿದೋಗತ್ತೆ ಅಂತ ಒಬ್ರು ತರ್ಕ ಮಾಡಿದ್ರು. ಇಲ್ಲ ಅಷ್ಟೇ ಉತ್ಪತ್ತಿ ಆಗ್ತಾ ಇರತ್ತೆ, ಎಷ್ಟು ಹೀಲಿಯಂ ಉರಿಯತ್ತೋ ಅಷ್ಟೇ ಉತ್ಪತ್ತಿ ಆಗತ್ತೆ. ಒಬ್ಬೊಬ್ರು ತರ್ಕನ ಒಬ್ಬೊಬ್ರು ಹೊಡೆದಾಕ್ತಾರೆ. ಅದು ಈ ಆತ್ಮ ವಿಷಯದ್ದಾಗಿರೋ ಅನುಭವವನ್ನ ಯಾವ ತರ್ಕವೂ ಹೊಡೆದಾಕಕ್ಕಾಗಲ್ಲ. ಇದು ನೆಲೆ ನಿಂತ ತೀರ್ಮಾನ, ಇದು ಅನುಭವದ ಕೊನೆಗಾಲ ತರ್ಕ ಇದು. ಏಕೆಂದರೆ ಕಾಲವೆಂಬುದು ಜಾಗೃತ್ ಸ್ವಪ್ನಗಳಲ್ಲಿ ತೋರಿಕೊಳ್ಳುವ ಪದಾರ್ಥವು. ಆತ್ಮನು ಅವಸ್ಥಾತ್ರಯ ಸಾಕ್ಷಿಯಾಗಿರುವ ಕಾಲಾತೀತ ಪರಮಾರ್ಥ ಸ್ವರೂಪನು. ಆದ್ದರಿಂದ ಕಾಲಾತೀತವಾದ್ರಿಂದ ಕಾಲದಲ್ಲಿ ಬಾಧೆ ಆಗೋದೇ ಇಲ್ಲ. ಹಿಂದೆಂದಾದ್ರೂ ಬಾಧೆ ಆಗುತ್ತೆ ಕಲ್ಪನೆ ಮಾಡ್ಕೋಕು ಹೊಂದಲ್ಲ. ಕಾಲವೂ ಇಲ್ಲ, ಅವಸ್ಥೆಯೂ ಇಲ್ಲ. ಅದರಲ್ಲಿ ಅವಸ್ಥಾತೀತ, ಅವಸ್ಥೆಯೇ ಕಾಲಾತೀತ, ಅವಸ್ಥೆಯನ್ನು ಮೀರಿದ್ದಾಗಿದ್ದಾನೆ ಆತ್ಮ. ಅಂತ ಆತ್ಮ ಕಾಲದಲ್ಲಿ ಇಂಥ ಬಾಧೆ ಆಗೋದೇ ಇಲ್ಲ. ಆದ್ದರಿಂದ ವೇದಾಂತ ವಿಚಾರ ಸರಣಿಯಲ್ಲಿ ನಮಗೆ ಹೆಚ್ಚಿನ ಶ್ರದ್ಧೆಯುಂಟಾಗುವುದಕ್ಕೆ ಸಾಕಾದಷ್ಟು ಕಾರಣಗಳಿವೆ ಎಂದು ವಿವಿಧ ದೃಷ್ಟಾಂತಗಳಿಂದ ವೇದಾಂತ ತರ್ಕದ ಅಸಾಧಾರಣ ಸ್ವರೂಪವನ್ನು ತಿಳಿಯಬೇಕು. ಶಾಂಕರ ವೇದಾಂತವು ದರ್ಶನಗಳು. ವೇದಾಂತವಲ್ಲದೆ ನಮ್ಮ ದೇಶದಲ್ಲಿ ಅನೇಕ ದರ್ಶನಗಳು ಬಂದು ಹೋಗಿವೆ. ಅವುಗಳಲ್ಲಿ ಕೆಲವು ಮಾತ್ರ ಅಲ್ಪ ಸ್ವಲ್ಪ ಜೀವವನ್ನು ಹಿಡಿದುಕೊಂಡಿವೆ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸ ಇವೆಲ್ಲ ದರ್ಶನಗಳೇ. ಇವುಗಳ ಜೊತೆಗೆ ಅವೈದಿಕ ದರ್ಶನಗಳೂ ಉಂಟು. ಅನುಭವವನ್ನು ಪ್ರಧಾನವಾಗಿ ಹಿಡಿದು ತರ್ಕಿಸುತ್ತಿದ್ದರಿಂದ ಇವಕ್ಕೆಲ್ಲ ದರ್ಶನಗಳು ಎಂಬ ಹೆಸರು ಬಂದಿರುತ್ತದೆ. ಪಾಶ್ಚಾತ್ಯ ದೇಶಗಳಲ್ಲಿ ಫಿಲಾಸಫಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ತತ್ವಶಾಸ್ತ್ರಗಳೂ ಅದೇ ಗುಂಪಿಗೆ ಸೇರಿರುತ್ತವೆಯಾದರೂ ಅವಕ್ಕೆ ತರ್ಕವೇ ಪ್ರಧಾನವಾಗಿರುತ್ತದೆ. ಸರಿಯಾಗಿ ನೋಡಿದರೆ ತರ್ಕವೂ ಅನುಭವ ಸಮ್ಮತವಾಗಿಯೇ ಇರಬೇಕು. ವೇದ ಪ್ರಾಮಾಣ್ಯವನ್ನು ಹಿಡಿದರೂ ವೇದವು ಪ್ರಮಾಣವಾಗುವುದಕ್ಕೆ ಪ್ರಮಗೆ ಎಂದರೆ ಯಥಾರ್ಥಾನುಭವಕ್ಕೆ ಕಾರಣವಾಗಲೇಬೇಕು. ಹಿಂದೆ ಸ್ವಾಮಿಗಳು ಫಿಲಾಸಫಿ ಶಬ್ದಕ್ಕೆ ಅರ್ಥ ಬರ್ತಿದ್ರು, ಜ್ಞಾಪಕ ಇದೆಯಾ? ಪೇಜ್ ನಂಬರ್ 3, ವಿದ್ಯಾ ಪ್ರೇಮ. ಫಿಲಾಸಫಿ ಅನ್ನೋ ಶಬ್ದಕ್ಕೆ ಅರ್ಥ ವಿದ್ಯಾ ಪ್ರೇಮ ಅಂತ ಅರ್ಥ ಅಂತೆ ಸ್ವಾಮಿಗಳು. ಆದ್ರೆ ಇಲ್ಲ ಅರ್ಥನ ಬರ್ತಾ ಇಲ್ಲ ಅಲ್ವಾ ಗುರುಗಳೇ? ಇಲ್ಲಿ ಬರೀ ವಿಚಾರ ಅರ್ಥ ದರ್ಶನಕ್ಕೆ ಫಿಲಾಸಫಿ ಅಂತ. ದರ್ಶನ ಪರಮಾರ್ಥದಿಂದ ಕಂಡುಕೊಳ್ಳುವ ಇದು ವಿಚಾರಕ್ಕೆ. ಅಂತೂ ಹೀಗೆ ಎಲ್ಲೆಲ್ಲಿಯೂ ಅನುಭವವೇ ಕೊನೆಯ ಮಾತಾಗಿರುತ್ತದೆ. ಆದರೆ ತರ್ಕವು
ವ್ಯಾಪಕ ತರ್ಕವಲ್ಲದೆ ಅನುಭವವು ಪೂರ್ಣಾನುಭವವಲ್ಲದೆ ಇದ್ದರೆ ಆ ತರ್ಕವು ತರ್ಕಾಭಾಸವಾಗುವುದು. ಅನುಭವವು ಪೂರ್ಣಾನುಭವ ದೃಷ್ಟಿಯಿಂದ ಅನುಭವಾಭಾಸವಾಗುವುದು. ಆದ್ದರಿಂದಲೇ ಖಂಡಾನುಭವ ಅಖಂಡಾನುಭವದಿಂದ ಬಾಧಿತವಾಗುತ್ತೆ. ಯೋಗಿಗಳ ಅನುಭವ ಅಲ್ಲ, ಪರಿಚ್ಛಿನ್ನ ಅನುಭವವೇ, ಅದು ವೈಯಕ್ತಿಕ ಅನುಭವ. ಅದೇ ಸಾಕ್ಷಿ ಅನುಭವ ಇದೆಯಲ್ಲ, ಅದು ಯಾರ ಪ್ರಯತ್ನದಿಂದ ಆದಂತಲ್ಲ, ಅದು ಇರೋ ಅನುಭವ. ಆ ಅನುಭವಕ್ಕೆ ಬಾಧೆ ಇಲ್ಲ. ಮಾಡಿಕೊಂಡ ಅನುಭವ ಎಲ್ಲ ಬಾಧೆ ಆಗ್ಬಿಡುತ್ತೆ. ಇಲ್ಲಿ ಆಭಾಸ ಮಾತ್ರ ಅಂತ ಹೇಳ್ತಾ ಇದಾರೆ ಗುರುಗಳೇ. ಆಭಾಸನ ತೋರಿಕೆ ಅಂತ, ತೋರಿಕೆ ಪೂರ್ತಿ ಆಗಲ್ಲ ಅಂತ. ಆಗಲ್ಲ ಅಂತ ಕರೆಕ್ಟ್. ಆದ್ದರಿಂದಲೇ ಬಾದರಾಯಣರು ತರ್ಕ ಅಪ್ರತಿಷ್ಠಾನಾತ್ ಎಂಬ ಸೂತ್ರದಲ್ಲಿ ತರ್ಕಕ್ಕೆ ನಿಲುಗಡೆ ಇಲ್ಲ ಎಂದು ತಿಳಿಸಬೇಕಾಗಿ ಬಂತು. ದೇಶಕಾಲಗಳು ಎಲ್ಲಕ್ಕೂ ಆಧಾರವೆಂದು ಇಟ್ಟುಕೊಂಡಿರುವವರೆಗೆ ತರ್ಕವು ಉಳಿಯುವ ಹಾಗಿರುವುದಿಲ್ಲ. ಹಿಂದಕ್ಕೆ ಯಾರೋ ಒಬ್ಬ ಕಮಿಷನರ್ ಸಾಹೇಬರು ಅಮಲುದಾರರಿಗೆ ಹುಕುಂ ಕೊಟ್ಟರೆ ಅಮಲುದಾರನಾದವನು ಕುದುರೆ ಏರಿ ಹೋಗುತ್ತಿರುವಾಗ ಹಿಂದುಗಡೆಯೇ ನೋಡುತ್ತಿದ್ದನು. ಮತ್ತೆ ಯಾವನು ಅದೇ ಸ್ಥಳಕ್ಕೆ ಅಮಲುದಾರನಾಗಿ ತನ್ನ ಆರ್ಡರ್ ಅನ್ನು ಕ್ಯಾನ್ಸಲ್ ಮಾಡಿಸಿಕೊಂಡು ಬರುವನೋ ಎಂಬ ಅಂಜಿಕೆ ಅವನಿಗೆ ಇರುತ್ತಿತ್ತು ಎಂದು ಜನರು ಹಾಸ್ಯಕ್ಕೆ ಹೇಳುತ್ತಿದ್ದುದುಂಟು. ತರ್ಕವೂ ಹೀಗೆಯೇ. ಯಾವಾಗ ಈ ತರ್ಕವನ್ನು ಪ್ರಬಲತರ ತರ್ಕವು ಹೊಡೆದು ಹಾಕುವುದೋ ಎಂಬ ಅಂಜಿಕೆ ಇದ್ದೇ ಇರುತ್ತದೆ. ಆದರೂ ನಾವು ಜನರು ಹೇಳಿದ್ದನ್ನೆಲ್ಲ ಸುಮ್ಮನೆ ನಂಬುವುದಕ್ಕಾಗುವುದಿಲ್ಲ. ಇದು ಸಿದ್ಧಾಂತವು ಎಂದು ನಂಬಬೇಕಾದರೆ ಅವಕ್ಕೆ ಬೆಂಬಲವಾಗಿ ಏನಾದರೊಂದು ಸತ್ತರ್ಕವು ಇದ್ದೇ ಇರಬೇಕು ಎನಿಸುತ್ತದೆ. ಅನುಭವದ ವಿಷಯವೂ ಹೀಗೆಯೇ. ಅದು ಬೇರೆ ಬೇರೆಯಾಗುತ್ತಲೇ ಇರುತ್ತದೆ. ಇಂದ್ರಿಯಗಳಿಂದಾದ ಅನುಭವವು ಭ್ರಾಂತಿಯೆಂದೂ ಸರಿಯಾದ ಅನುಭವವೆಂದು ಎರಡು ಭಾಗವಾಗಿ ಕಂಡುಬರುತ್ತದೆ. ಇದು ಹಾವಲ್ಲ ಹಗ್ಗ ಎಂಬ ರೀತಿಯ ಬಾಧ್ಯ ಬಾಧಕ ಅನುಭವಗಳು ನಮಗೆಲ್ಲ ಆಗುತ್ತಿರುತ್ತವೆ. ಕನಸಿನಲ್ಲಿ ನಿಜವೇ ಎಂದು ನಿಶ್ಚಯವಾದದ್ದು ಎಚ್ಚರವಾಗುತ್ತಲೂ ಬಾಧಿತವಾಗಿ ಬಿಡುತ್ತದೆ. ಸ್ಥೂಲ ದೃಷ್ಟಿಯಿಂದ ನೋಡಿ ಮಾಡಿಕೊಂಡ ಎಷ್ಟೋ ಅನುಭವಗಳು ಜನಸಾಮಾನ್ಯಕ್ಕೆಲ್ಲ ಸಮಾನವಾದರೂ ಶಾಸ್ತ್ರೀಯವಾಗಿ ವಿಚಾರ ಮಾಡಿದ ಮೇಲೆ ಉಂಟಾಗುವ ನಿಶ್ಚಯದಿಂದ ಬಾಧಿತವಾಗುತ್ತದೆ. ಹೀಗೆಯೇ ಯೋಗಿಗಳಿಗೆ ಆಗುವ ಸೂಕ್ಷ್ಮಾನುಭವಗಳು ನಮ್ಮ ಸಾಮಾನ್ಯಾನುಭವವನ್ನು ಹೊಡೆದು ಹಾಕಬಹುದು. ಆದರೆ ಆ ಅನುಭವಗಳು ಸರಿಯೋ ಭ್ರಾಂತವೋ ಎಂಬುದನ್ನು ಗೊತ್ತುಪಡಿಸುವುದು ಹೇಗೆ ಎಂಬ ಶಂಕೆ ಇದ್ದೇ ಇದೆ. ಆದರೂ ಕೊನೆಯದೆನಿಸುವ ನಿಶ್ಚಿತಾನುಭವವೊಂದು ಇದ್ದೇ ಇರಬೇಕು ಎಂದು ನಮಗೆಲ್ಲ ತೋರುತ್ತಲೇ ಇರುತ್ತದೆ. ಹೀಗೆ ತರ್ಕಾನುಭವಗಳೆರಡಕ್ಕೂ ನಿಲುಗಡೆ ಇಲ್ಲವೆಂಬಂತೆ ತೋರುತ್ತಿರುವಲ್ಲಿ ಯಾವುದನ್ನು ನಾವು ಸದ್ದರ್ಶನವೆನ್ನಬೇಕು ಎಂಬ ಪ್ರಶ್ನೆಯು ಎದ್ದುಕೊಳ್ಳುವುದು ಸಹಜವಷ್ಟೇ. ಈ ವಿಷಯದಲ್ಲಿ ಶಂಕರಾಚಾರ್ಯರು ಕೊಟ್ಟಿರುವ ಉತ್ತರವೇನೆಂದರೆ, ವ್ಯಾಪಕವಾದ ಪೂರ್ಣಾನುಭವವೇ ಅನುಭವಗಳಿಗೆಲ್ಲ ಕೊನೆ. ಅದಕ್ಕೆ ಅನುಗುಣವಾದ ವ್ಯಾಪಕ ತರ್ಕವೇ ತರ್ಕಗಳಿಗೆಲ್ಲ ಕೊನೆ. ತರ್ಕ ಅನುಭವ ಎರಡರಲ್ಲಿಯೂ ಬಾಧ್ಯ ಬಾಧಕ ಭಾವವಿರುವುದರಿಂದ ಬಾಧಕವಾದದ್ದೇ ಪ್ರಬಲ ಎಂದಿಟ್ಟುಕೊಂಡದ್ದರಿಂದ ಉಳಿದ ದರ್ಶನಗಳಿಗೆ ಈ ಸಿದ್ಧಾಂತವು ದಕ್ಕದೆ ಹೋಯಿತು. ಈಗ ಬಾಧಕವೆಂದು ತೋರುವುದು ಮುಂದೆ ಬಾಧ್ಯವಾಗಬಾರದೇಕೆ ಎಂಬ ಪ್ರಶ್ನೆಗೆ ಆ ದರ್ಶನಗಳಲ್ಲಿ ಉತ್ತರವಿಲ್ಲ. ಎಷ್ಟೋ ದರ್ಶನಗಳು ಬಂದು ಕೆಲವು ಕಾಲ ಜನರ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಇತಿಹಾಸದಲ್ಲಿ ಪಟ್ಟಕ್ಕೇರಿದ ಅರಸನ ಆಳ್ವಿಕೆಯು ಅವನ ತರುವಾಯ ಜನರ ಸ್ಮೃತಿಪಥಕ್ಕೆ ದೂರವಾದಂತೆ ಈಗ ಇತಿಹಾಸಕ್ಕೆ ಸೇರಿ ಹೋಗಿವೆ. ಇತಿಹಾಸ ಹೀಗೆ ಆಯಿತಂತೆ ಎಂಬ ಗುಂಪಿನವು ಅವು. ಪಶ್ಚಿಮ ದೇಶಗಳಲ್ಲಿಯೂ ಹೀಗೆಯೇ. ನಮ್ಮ ಕಾಲೇಜುಗಳ ಪ್ರೊಫೆಸರುಗಳು ಪ್ರತಿಯೊಬ್ಬ ತತ್ವಜ್ಞಾನಿಯ ಸಿದ್ಧಾಂತ, ಗುಣದೋಷ ವಿಮರ್ಶೆ ಎಂಬ ಟಿಪ್ಪಣಿಗಳ ಸಂಕ್ಷೇಪವನ್ನು ವಿದ್ಯಾರ್ಥಿಗಳಿಂದ ಬರೆಯಿಸಿ ಹಳೆಯ ತತ್ವಶಾಸ್ತ್ರಜ್ಞರ ವಿಚಾರವನ್ನು ಮುಗಿಸುತ್ತಾರೆ. ಶಂಕರಾಚಾರ್ಯರು ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ದೇಶದಲ್ಲಿದ್ದು ತಮ್ಮ ಶಾಸ್ತ್ರವನ್ನು ಹೇಳಿದರೆಂಬುದು ನಿಜ. ಆದರೆ ಅವರು ಉಪದೇಶಿಸಿರುವ ತತ್ವವು ದೇಶಕಾಲ ನಿಮಿತ್ತಗಳನ್ನು ಮೀರಿರುವ ಆತ್ಮನ ವಿಷಯವಾದದ್ದು.
ಬಾಧೆ ಆಗಲ್ಲ. ಈ ಆತ್ಮನು ಸ್ವತಃ ಸಿದ್ಧವಾದ ಅನುಭವ ಸ್ವರೂಪನಾಗಿರುವುದರಿಂದಲೂ ಕಾಲದೇಶಗಳಿಗೂ ಸಾಕ್ಷಿಯಾಗಿರುವುದರಿಂದಲೂ ಬಾಧಕ ಕ್ಷೇತ್ರವನ್ನು ಮೀರಿರುತ್ತಾನೆ. ಬಾಧಕ ಕ್ಷೇತ್ರವನ್ನು ಮೀರುವುದು ಮತ್ತೆ ಬಾಧಕ ಬರಲ್ಲ, ಬಾಧ್ಯವೂ ಬರಲ್ಲ. ಅದೇನಿಲ್ಲ, ಅದು ಎರಡಕ್ಕೂ ಸಾಕ್ಷಿಯಾಗಿದೆ. ಅದು ಈ ಅನುಭವಕ್ಕೆ ಹೊಂದುವ ತರ್ಕವೇ ವ್ಯಾಪಕ ತರ್ಕವು ಎಂದು ಒಪ್ಪಬೇಕಾಗುತ್ತದೆ. ಕಪಿಲರು ಸರ್ವಜ್ಞರಾದರೆ ಕಾರಣಾದರೇಕಲ್ಲ ಎಂಬ ಆಕ್ಷೇಪಕ್ಕೆ ಎಡೆ ಇರುವ ತರ್ಕವೂ ಅನುಭವವೂ ಕಾಲಪರಿಚ್ಛಿನ್ನವಾಗಿರುತ್ತವೆ. ಬೇರೆ ಬೇರೆಯ ದರ್ಶನಗಳ ಮತ್ತು ಮತಗಳ ಅನುಯಾಯಿಗಳು ಹೇಳುತ್ತಿರುವ ಯೋಗಾನುಭವಗಳು ಕೂಡ ಕಾಲಪರಿಚ್ಛಿನ್ನವೇ ಆಗಿರುವುದರಿಂದ ಅವುಗಳನ್ನೂ ಪೂರ್ಣಾನುಭವವೆನ್ನಲಾಗದು. ಅವುಗಳ ಆಧಾರದ ಮೇಲೆ ನಿಂತಿರುವ ತರ್ಕಗಳೂ ಅಬಾಧ್ಯವಾಗಲಾರವು. ತತ್ವ ವಿಚಾರಕರ ತರ್ಕವೂ ಸಿದ್ಧಾಂತವೂ ಹೇಗೆ ಮಾರ್ಪಡುತ್ತಾ ಹೋಗುತ್ತದೆ ಎಂಬುದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡಬಹುದು. ತತ್ವ ಸ್ವರೂಪವು ಯಾವುದು ಎಂಬುದನ್ನು ತಿಳಿಯುವುದಕ್ಕೆ ಹೊರಟವರು ಯಾವ ಕಣ್ಣಿನಿಂದ ನೋಡುತ್ತಾರೋ ಅವರಿಗೆ ತತ್ವವೂ ಅದಕ್ಕನುಗುಣವಾಗಿಯೇ ಕಾಣುತ್ತವೆ. ಉದಾಹರಣೆಗೆ, ತಾನು ಒಬ್ಬ ಪಂಚಭೌತಿಕ ಶರೀರ ಮಾತ್ರವೆಂದು ಎಣಿಸಿರುವವನಿಗೆ ಜಗತ್ತೆಲ್ಲವೂ ಭೌತಿಕವಾಗಿಯೇ ಕಾಣುವುದು. ತಾನು ಪ್ರಾಣಶಕ್ತಿಯ ಸ್ವರೂಪನೆಂದು ತಿಳಿದುಕೊಂಡಿರುವವನಿಗೆ ಜಗತ್ತೆಲ್ಲವೂ ಪ್ರಾಣ ಪ್ರವಾಹವಾಗಿಯೇ ಕ್ರಿಯಾರೂಪವಾಗಿ ಕಾಣುವುದು. ತಾನು ಮನಸ್ಸು ಅಥವಾ ವಿಜ್ಞಾನ ಎಂದು ತಿಳಿದುಕೊಂಡಿರುವವನಿಗೆ ಜಗತ್ತೂ ಮಾನಸಿಕ ತತ್ವವಾಗಿಯೇ ಗೋಚರವಾಗುತ್ತದೆ. ಅಂದರೆ ಜಗತ್ತೆಂಬುದು ಕೆಲವು ವಿಕಲ್ಪಗಳ ಅಥವಾ ಪ್ರತ್ಯಯ ವಿಶೇಷಗಳ ರಾಶಿಯೆಂದೇ ಕಾಣುವುದು. ತಾನು ಭೋಕ್ತನ ಸ್ವರೂಪನ ಗುರುಗಳೇ. ಹೌದು, ಭೋಕ್ತೃ ಸ್ವರೂಪ ಅನ್ನೋದು ಭೋಕ್ತೃ ಆಗಿರುವವನ ಸ್ವರೂಪ ಅಂತ. ಭೋಕ್ತೃ ಇದಲ್ಲ, ಅವನ ಸ್ವರೂಪ ಭೋಕ್ತನ ಸ್ವರೂಪ. ಭೋಕ್ತೃ ಜೀವ. ತಾನು ಭೋಕ್ತನ ಸ್ವರೂಪನೆಂದು ತಿಳಿದವನಿಗೆ ಜಗತ್ತೂ ಸುಖ ದುಃಖಗಳ ಒಟ್ಟೆಂಬ ಭಾವನೆಯಾಗುವುದು. ವೇದಾಂತದಲ್ಲಿ ಪಂಚಕೋಶ ವಿವೇಕವನ್ನು ಮಾಡಿರುವುದಕ್ಕೆ ಇದೇ ಕಾರಣ. ಪಂಚಕೋಶಗಳಲ್ಲಿ ಒಂದೊಂದರಲ್ಲಿಯೂ ಆತ್ಮನೆಂಬ ಬುದ್ಧಿಯು ಬೇರೆ ಬೇರೆಯ ಹಂತದಲ್ಲಿ ಬುದ್ಧಿಗೆ ಹೊಳೆಯುತ್ತಿರುವುದು. ಆದರೆ ಈ ಎಲ್ಲಾ ಕೋಶಗಳಿಗೂ ಹೊರಚಾಗಿ ಇವೆಲ್ಲವನ್ನೂ ನೋಡುತ್ತಿರುವ ಕೂಟಸ್ಥ ಸಾಕ್ಷಿಯ ದೃಷ್ಟಿಯಿಂದ ನೋಡಿದರೆ ಇಡೀ ಜಗತ್ತೇ ಸಚ್ಚಿದಾನಂದ ಸ್ವರೂಪವಾದ ಬ್ರಹ್ಮವಾಗುವುದು. ಮನುಷ್ಯನು ಕಣ್ಣು, ಕಿವಿ, ಮೂಗು ಮುಂತಾದವುಗಳ ಮೂಲಕ ವ್ಯಾಪಾರ ಮಾಡುವ ಇಂದ್ರಿಯಗಳ ತಾದಾತ್ಮ್ಯದಿಂದಲೇ ವ್ಯವಹರಿಸುವಾಗ ಅಥವಾ ಪ್ರಾಣಮನೋಬುದ್ಧಿಗಳ ತಾದಾತ್ಮ್ಯದಿಂದಲೇ ವ್ಯವಹರಿಸುವಾಗ ಅವನಿಗೆ ತನ್ನ ಪೂರ್ಣ ಸ್ವರೂಪವು ತಿಳಿಯಬರಲಾರದು. ದೇಹಾದಿಗಳನ್ನು ಇಷ್ಟೇಕೆ, ಜಾಗೃತ್ ಸ್ವಪ್ನ ಸುಷುಪ್ತಿಗಳೆಲ್ಲವನ್ನೂ ಚಿನ್ಮಾತ್ರ ಸ್ವರೂಪದಿಂದ ವ್ಯಾಪಿಸಿರುವ ಆತ್ಮದೃಷ್ಟಿಯಿಂದಲೇ ನೋಡುವಾಗ ಎಲ್ಲವೂ ಬ್ರಹ್ಮರೂಪವಾಗಿರುವುದು. ಅನುಭವಕ್ಕೆ ಮೊದಲಿನ ಸ್ಥಾನವನ್ನು ಕೊಟ್ಟು ನಮ್ಮ ದೇಶದ ದಾರ್ಶನಿಕರಿಗೆ ಈ ಪೂರ್ಣಾನುಭವದ ಕಲ್ಪನೆಯು ಬಾರದಿರುವಾಗ ತರ್ಕಪ್ರಧಾನರಾದ ವಿದೇಶೀಯ ತತ್ವ ವಿಚಾರಕರಿಗೆ ಅದು ಎಟುಕದೇ ಇದ್ದದ್ದು ಏನಾಶ್ಚರ್ಯ? ವಸ್ತುತತ್ವವು ಸ್ವತಃ ಹೇಗಿರುವುದು, ಥಿಂಗ್ ಇನ್ ಇಟ್ ಸೆಲ್ಫ್, ಪರಿಶುದ್ಧವಾದ ಸತ್ತೆಯು, ಪ್ಯೂರ್ ಬೀಯಿಂಗ್ ಯಾವುದು ಎಂದು ಮುಂತಾಗಿ ತರ್ಕಿಸಿದ ಕ್ಯಾಂಟ್, ಹೆಗಲ್ ಮೊದಲಾದವರ ದರ್ಶನಗಳು ಸಾರ್ವತ್ರಿಕಾನುಭವಕ್ಕೆ ಹೊಂದುಗಡೆಯಾಗದೇ ಇರುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ತಪ್ಪಾಗಿದೆ. ಸಾರ್ವತ್ರಿಕ ಅರ್ಕಾವತ್ತು ಈ ಕಡೆ ತಿರುಗಿ ಅರ್ಕಾದ್ ಬೇಡ. ಮನಃಶಾಸ್ತ್ರದ ಬಾಲವನ್ನು ಹಿಡಿದು ಅವಸ್ಥಾತ್ರಯವನ್ನು ವಿಚಾರಿಸಿದವರಿಗೆ ಅರಿವು ಕಾನ್ಶಿಯಸ್ನೆಸ್, ಸುಪ್ತ ಪ್ರಜ್ಞೆ ಸಬ್ ಕಾನ್ಶಿಯಸ್ನೆಸ್, ಮರೆವು ಅನ್ಕಾನ್ಶಿಯಸ್ನೆಸ್ ಎಂಬ ಅರಿವಿನ ಹಂತಗಳು ತೋರಿಯಾವೇ ಹೊರತು ಶಂಕರ ಭಗವತ್ಪಾದರವರು ಪ್ರಸ್ತಾಪಿಸಿರುವ ವೇದಾಂತದ ಪೂರ್ಣಾನುಭವದ ಸಾಮೀಪ್ಯವು ದೊರಕಲಾರದು. ಹೀಗಿರುವುದರಿಂದ ಉಪನಿಷತ್ತಿನಲ್ಲಿ ಪ್ರತಿಪಾದ್ಯವಾಗಿರುವ ಅವಸ್ಥಾತ್ರಯ ದೃಷ್ಟಿಯ ಮಹಾತರ್ಕವನ್ನೂ ಸರ್ವಸಾಕ್ಷಿಯ ಪೂರ್ಣಾನುಭವವನ್ನೂ ಜಿಜ್ಞಾಸುಗಳಿಗೆ ತಿಳಿಸಿಕೊಟ್ಟಿರುವುದು ಶಾಂಕರ ವೇದಾಂತ ದರ್ಶನದ ಅಸಾಧಾರಣೋಪಕಾರವಾಗಿರುತ್ತದೆ ಎಂಬುದನ್ನು ನಾವು ಮನದಂದುಕೊಳ್ಳಬೇಕು. ಸತ್ತರ್ಕವು ಕುತರ್ಕಗಳು. ಆತ್ಮವಸ್ತು ಸ್ವಯಂ ಸಿದ್ಧವಾಗಿರುವುದೆಂದು
ಅದಕ್ಕೆ ಯಾವ ಪ್ರಮಾಣದ ಬಯಕೆಯೂ ಇಲ್ಲವೆಂದು ಹೇಳಿದ್ದಾಗಿದೆ. ಆತ್ಮನು ಸಾಕ್ಷಿ ರೂಪದಿಂದಿರುವುದರಿಂದ ದೇಶಕಾಲಾದಿಗಳಿಗೂ ಸಾಕ್ಷಿಯಾಗಿರುತ್ತಾನೆ. ಸಾಕ್ಷ್ಯವಾಗಿರುವ ಪ್ರಪಂಚದೊಳಗೆ ದೇಶಕಾಲಗಳು ಸೇರಿರುತ್ತವೆ. ಆದ್ದರಿಂದ ಸಾಕ್ಷಿಯನ್ನು ಒಂದೆಂದಾಗಲಿ ಸಾಕ್ಷ್ಯವನ್ನು ಎರಡನೆಯದೆಂದಾಗಲಿ ಎಣಿಸುವುದಕ್ಕೆ ಬರುವುದಿಲ್ಲ ಎಂಬ ಯುಕ್ತಿಯೊಂದನ್ನು ಹೇಳಿದ್ದಾಗಿದೆ. ಆದರೂ ಜನರು ತಾರ್ಕಿಕ ಬುದ್ಧಿಯನ್ನವಲಂಬಿಸಿ ಈ ಅನುಭವ ಸಿದ್ಧ ವಿಷಯವನ್ನೂ ಆಕ್ಷೇಪಿಸಿರುತ್ತಾರೆ. ಆಚಾರ್ಯರು ತಮ್ಮ ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ತಾರ್ಕಿಕರನ್ನು ಅಲ್ಲಲ್ಲಿ ಖಂಡನೆ ಮಾಡಿರುತ್ತಾರೆ. ಅದಕ್ಕೆ ತರ್ಕ ಮಾತ್ರವನ್ನೇ ಕೈ ಬಿಡಬೇಕೆಂಬ ಅಭಿಪ್ರಾಯವೇನೂ ಇಲ್ಲ. ದುಸ್ತರ್ಕವನ್ನು, ಅನುಭವಕ್ಕೆ ಹೊಂದದ ತರ್ಕವನ್ನು ಕೈಬಿಡಬೇಕು ಎಂಬುದೇ ಉದ್ದೇಶ. ತಾರ್ಕಿಕ ಬುದ್ಧಿಯವರು ಅವಲಂಬಿಸಿರುವ ಕೆಲವು ಸದೋಷ ಪ್ರಕ್ರಿಯೆಗಳನ್ನು ಇಲ್ಲಿ ಪ್ರಸ್ತಾಪಿಸುವೆನು. ಕಾಲವು ಸರ್ವಾಧಾರ ಎಂಬುದೊಂದು ದುಸ್ತರ್ಕ. ಈ ತರ್ಕವನ್ನು ಯಾರು ಉಪಯೋಗಿಸಿದರೂ ಕುತರ್ಕವನ್ನು ಆಶ್ರಯಿಸಿದಂತೆ ಆಗುತ್ತದೆ. ಆತ್ಮನಿಗೆ ಕಾಲವು ಆಧಾರವೆಂದರೆ ಯಾರಿಗಾದರೂ ನಗೆ ಬರುತ್ತದೆ. ವಿಷಯಿಯಾದ ಆತ್ಮನಿಗೆ ವಿಷಯವಾಗಿರುವ ಕಾಲವು ಆಧಾರವೆಂದರೇನು? ಸುಷುಪ್ತಾತ್ಮನಿಗೆ ಕಾಲದ ಹಂಗಿದೆಯೇ? ಇದನ್ನು ನಾವು ಆಲೋಚಿಸಬೇಕು. ಪ್ರಪಂಚಕ್ಕೆ ಕಾಲವು ಆಧಾರವೆಂಬುದು ಹೀಗೆಯೇ ಕುತರ್ಕವು. ಏಕೆಂದರೆ ಕಾಲಸಹಿತವಾಗಿರುವುದೇ ಪ್ರಪಂಚ. ಕಾಲಕ್ಕೆ ಆಧಾರವಾಗಿರುವ ಮತ್ತೊಂದು ಕಾಲವನ್ನು ಎಲ್ಲಿಂದ ತರೋಣ? ಆದ್ದರಿಂದ ಆತ್ಮನ ಅದ್ವಿತೀಯತ್ವದ ವಿಷಯದಲ್ಲಿ ತರುವ ಈ ತರ್ಕದ ಆಕ್ಷೇಪವನ್ನು ನಾವು ಅಸಡ್ಡೆ ಮಾಡಬೇಕು. ಹೀಗೆಯೇ ಆತ್ಮನಿಗೆ ದೇಶದ ಕಟ್ಟೂ ಇರುವುದಿಲ್ಲ. ದೇಶವು ಪ್ರಪಂಚದೊಳಗೆ ಸೇರಿರುತ್ತದೆ. ಆದ್ದರಿಂದ ದೇಶಕೃತ ಸಂಖ್ಯೆಯೂ ಆತ್ಮನಿಗಿಲ್ಲ. ಸಾಕ್ಷಿಗೆ ಸಾಕ್ಷ್ಯವು ಕಾಣಿಸುತ್ತದೆಯಷ್ಟೇ. ಆದ್ದರಿಂದ ಸಾಕ್ಷ್ಯವೂ ಸದ್ವಿತೀಯವಾಯಿತು ಎಂಬ ಯುಕ್ತಿಯೂ ಕುಯುಕ್ತಿ. ಏಕೆಂದರೆ ಸಾಕ್ಷಿಯಲ್ಲಿಯೇ ನಿಂತು ನೋಡುವವರಿಗೆ ದ್ವಿತೀಯ ವಸ್ತು ಕಾಣಿಸುವುದೇ ಇಲ್ಲ. ಮನಸ್ಸಿನಿಂದೊಡಗೂಡಿದ ಪ್ರಮಾತೃವಿಗೆ ಪ್ರಮೇಯವು ಕಾಣಿಸುತ್ತದೆ ಎನ್ನಬಹುದು. ಆದರೆ ಪ್ರಮಾತೃವಿಗಿಂತಲೂ ವಿಲಕ್ಷಣಾಗಿರುವ ಸಾಕ್ಷಿಗೆ ಇನ್ನೊಂದು ಕಾಣಿಸುವುದೆಂದರೇನು? ಪ್ರತಿಬಿಂಬದ ಧರ್ಮವನ್ನು ಬಿಂಬಕ್ಕೆ ಹಾಕುವವರಂತೆ ಅಧ್ಯಸ್ಥವಾಗಿರುವ ಪ್ರಮಾತ್ರಾದಿ ಪ್ರಪಂಚವನ್ನೂ ಆತ್ಮನಿಗೆ ಸೇರಿಸಿಕೊಂಡದ್ದರಿಂದಾದ ದುಷ್ಪರಿಣಾಮವೇ ಇದಲ್ಲವೇ? ಸರ್ಪವನ್ನು ಕರಗಿಸಿಯೇ ಹಗ್ಗವನ್ನು ನೋಡಬೇಕಲ್ಲದೆ ಹಗ್ಗವನ್ನು ಕಂಡು ಅದರಲ್ಲಿ ಕಲ್ಪಿತವಾಗಿದ್ದ ಸರ್ಪವನ್ನು ಮತ್ತೆ ಕಾಣುವುದೆಂಬುದು ಆಗದ ಸಾಹಸ. ಹಗ್ಗದ ಅರಿವಾದ ಮೇಲೂ ಅದು ಹಾವಿನಂತೆ ಕಾಣಬಹುದಲ್ಲ ಎಂದರೆ ಅದು ಹಾವಿನಂತೆ, ಹಾವಲ್ಲ ಎಂಬ ಉತ್ತರವನ್ನು ಕೊಡಬಹುದಾಗುತ್ತದೆ. ನಿಜವಾದ ಆತ್ಮಸ್ವರೂಪದಲ್ಲಿ ಪ್ರಪಂಚವು ಇರುವುದು ಸಾಧ್ಯವೇ ಇಲ್ಲ. ದ್ರವ್ಯ ಗುಣ ಕರ್ಮಾದಿಗಳು 6 ಪದಾರ್ಥಗಳು ಎಂಬುದೊಂದು ಕುತರ್ಕವು. ಆತ್ಮನಲ್ಲಿ ಇಂಥಿಂಥ ಗುಣಕರ್ಮಗಳಿವೆ ಎಂಬುದೂ ಅದರಂತೆ ಕುತರ್ಕವೇ. ದ್ರವ್ಯಕ್ಕಿಂತ ವ್ಯತಿರಿಕ್ತವಾಗಿ ಯಾವ ಗುಣಾದಿಗಳನ್ನೂ ಯಾವ ತಾರ್ಕಿಕನೂ ತೋರಿಸಲಾರನು. ಆತ್ಮನಿಗಿಂತ ವ್ಯತಿರಿಕ್ತವಾದ ಗುಣಾದಿಗಳನ್ನೂ ಹೀಗೆಯೇ ತೋರಿಸುವುದಕ್ಕೆ ಬರುವುದಿಲ್ಲ. ದ್ರವ್ಯವನ್ನೇ ಗುಣಾದಿಗಳೆಂದು ವಿಕಲ್ಪಿಸುವಂತೆ ಆತ್ಮನನ್ನೇ ಮನ ಆದಿಗಳೆಂದು ವಿಕಲ್ಪಿಸುತ್ತಿದ್ದಾರೆ. ಗಾಢ ನಿದ್ರೆಯೇ ಮುಂತಾದ ಅವಸ್ಥೆಗಳಲ್ಲಿ ಯಾವ ಅನಾತ್ಮವೂ ಇರುವುದಿಲ್ಲ. ಆದ್ದರಿಂದ ಆತ್ಮನು ನಿರ್ಗುಣನೇ ಎಂದು ಅರಿಯಬೇಕು. ಅವಸ್ಥೆಗಳನ್ನು ಎಣಿಸಿ 2, 3 ಎಂದು ವಿಕಲ್ಪಿಸುವುದು ಕುತರ್ಕವೇ. ಏಕೆಂದರೆ ಅವಸ್ಥೆಗಳೂ ಕಾಲದಲ್ಲಿಲ್ಲ, ಕಾಲವೇ ಅವಸ್ಥೆಯೊಳಗಡೆ ಸೇರಿಕೊಂಡಿರುತ್ತದೆ. ಆದ್ದರಿಂದ ಅವಸ್ಥೆಗಳು ಆತ್ಮನಲ್ಲಿವೆ ಎಂಬುದು ವಿಕಲ್ಪ ಮಾತ್ರವೇ. ಸಾಕ್ಷಿಗೆ ನಾನಾತ್ವವನ್ನು ಹೇಳುವುದೂ ಕುತರ್ಕವು. ಏಕೆಂದರೆ ನಾನಾತ್ವಕ್ಕೆ ದೇಶಕಾಲಗಳು ಬೇಕು. ಆ ದೇಶಕಾಲಗಳೇ ನಿಜವಾಗಿ ಆತ್ಮನಲ್ಲಿಲ್ಲ. ಆತ್ಮನಿಂದ ಆಕಾಶ ಉಂಟಾಯಿತು ಎಂದು ಶ್ರುತಿಯಲ್ಲಿವೆ ಎಂದು ಶ್ರುತಿ ಇಲ್ಲವೇ ಎಂದರೆ ಆ ವಾಕ್ಯಕ್ಕೆ ಆಕಾಶವು ಆತ್ಮನಲ್ಲಿ ತೋರುವ ವಿಕಲ್ಪವು ಎಂದೇ ಅರ್ಥ. ಆಕಾಶ ಅನ್ನೋ ವಿಕಲ್ಪ ಆತ್ಮ ತೋರ್ತಾ ಇದ್ದೀನಿ ಅಷ್ಟೇ ಅರ್ಥ.
ಹಗ್ಗದಲ್ಲಿ ಹಾವು ತೋರೋ ಹಾಗೇನೆ ಆತ್ಮನಲ್ಲಿ ಆಕಾಶ ತೋರುತ್ತೆ ಅನ್ನೋದನ್ನೇ ಆತ್ಮದಿಂದ ಆಕಾಶ ಹುಟ್ಟುವುದು ಅರ್ಥ. ಆತ್ಮದಲ್ಲಿ ಆಕಾಶ ತೋರ್ತಾ ಇದೆ, ಕಲ್ಪಿತ ತೋರ್ತಾ, ಅದೇ ಆಕಾಶ ಹುಟ್ಟೋದು. ಏಕೆಂದರೆ ದೇಶಕಾಲಗಳಿಲ್ಲದ ಆತ್ಮನಿಂದ ದೇಶಕಾಲಗಳು ಬಂದವು ಎಂದು ಪರಮಾರ್ಥ ಕಾರ್ಯಕಾರಣವಾದವನ್ನು ಆಶ್ರಯಿಸಿ ಹೇಳುವುದಕ್ಕೆ ಆಗುವುದೇ ಇಲ್ಲ. ಶಾಸ್ತ್ರವು ಆತ್ಮನ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವನ್ನು ತಿಳಿಸುವುದಕ್ಕಾಗಿ ಜನರ ಅಧ್ಯಾರೋಪ ದೃಷ್ಟಿಯನ್ನವಲಂಬಿಸಿ ಜಗತ್ತಿನ ಸೃಷ್ಟಿ, ಆತ್ಮನು ಶರೀರದಲ್ಲಿ ಪ್ರವೇಶಿಸಿದ್ದು, ಗುರುಬೋಧೆಯಿಂದ ಶಿಷ್ಯನು ಕೃತಾರ್ಥನಾದದ್ದು ಮುಂತಾದವುಗಳನ್ನು ಇಟ್ಟುಕೊಂಡೇ ತತ್ವವನ್ನು ಉಪದೇಶಿಸಿದೆ. ಆ ಸಂದರ್ಭದಲ್ಲೆಲ್ಲ ವಾಕ್ಯಕ್ಕೆ ತಾತ್ಪರ್ಯವು ಯಾವುದರಲ್ಲಿ, ಶಾಸ್ತ್ರದಲ್ಲಿ ಅನುವಾದ ಮಾಡಿಕೊಂಡಿರುವುದು ಯಾವುದು ಎಂಬುದನ್ನು ಚೆನ್ನಾಗಿ ಮನನ ಮಾಡಬೇಕು. ಶಾಸ್ತ್ರವು ಜ್ಞಾಪಕವು, ಇದ್ದದ್ದನ್ನು ಇದ್ದಂತೆ ತಿಳಿಸತಕ್ಕದ್ದು. ಆದ್ದರಿಂದ ಯಾವುದರಿಂದ ಅನುಭವ ಸಮ್ಮತವಾದ ವಿಷಯವು ತಿಳಿದು ಬರುವುದೋ ಅದರಲ್ಲಿಯೇ ಶಾಸ್ತ್ರದ ತಾತ್ಪರ್ಯ. ವಾಕ್ಯಕ್ಕೆ ಕುತರ್ಕವನ್ನವಲಂಬಿಸಿ ಎಂದಿಗೂ ಅಪಾರ್ಥವನ್ನು ಮಾಡಬಾರದು ಎಂಬುದು ಉಪದೇಶದ ಸಾರವು.